ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಅಮೃತಧಾರೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಇಲ್ಲಿ ಸುಧಾ ಗಂಡ ಬಂದು ಇಲ್ಲಿ ಸುಧಾಗೆ ಬೆದರಿಕೆ ಹಾಕಿ ಹೋಗಿರ್ತಾರೆ. ಆಗ ಗೌತಮ್ ಅಲ್ಲಿಂದ ಮನೆಯಿಂದ ಹೋಗು ನೀನು ಅಂತ ಹೊರಗಡೆ ಕಳಿಸ್ತಾರೆ. ಈ ಕಡೆ ಎಲ್ಲರೂ ಕೂಡ ಬೇಜಾರಲ್ಲಿರ್ತಾರೆ. ಆಗ ಸುಧಾ ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಭೂಮಿಕಾ, ಸುಧಾ ಏನಾಯಿತು, ಹೇಗೆ ಇದೆಲ್ಲ ಸಾಧ್ಯ, ಅವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ನಿನಗೆ ಅಂತ ಇಲ್ಲಿ ಭೂಮಿಕಾ ಕೇಳ್ತಾ ಇರ್ತಾರೆ. ಆಗ ಸುಧಾ ಕಣ್ಣೀರು ಹಾಕ್ತಾ, ಅತ್ತಿಗೆ ಅವನು ತುಂಬ ಕೆಟ್ಟವನು ಅತ್ತಿಗೆ, ಇವಾಗ ಇಲ್ಲಿ ಬಂದನಲ್ವಾ, ಆ ರೀತಿ ಸ್ವಲ್ಪನೂ ಇಲ್ಲ, ನಾನು ಯಾಕೆ ಅವನು ಅಂತ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಕೆಟ್ಟವನು, ನನಗೆ ಆ ರೀತಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಯಾಕಂದರೆ ನಾನು ನನ್ನ ಮಗು ಬಸರಿಯಲ್ಲಿರುವಾಗ ಎಷ್ಟು ನೋವು ಕೊಟ್ಟಿದ್ದಾರೆ ಅಂದರೆ ಅಷ್ಟು ನೋವು ಕೊಟ್ಟಿದ್ದಾರೆ. ನಾನೇ ದುಡ್ಕೊಂಡು ತಿಂತಾ ಇದ್ದೀನಿ, ಒಂದು ಸ್ವಲ್ಪನೂ ಬಂದು ನನ್ನನ್ನು ವಿಚಾರಿಸಿಲ್ಲ, ನನ್ನ ತಾಯಿನೂ ಕೂಡ ವಿಚಾರಿಸಿಲ್ಲ. ಈಗ ಯಾಕೆ ಇಲ್ಲಿ ಬಂದಿದ್ದಾರೆ ಅಂದರೆ ನಾನು ಇಲ್ಲಿ ದೊಡ್ಡ ಮನೆಯಲ್ಲಿ ಇದ್ದೀನಲ್ವಾ, ಅದಕ್ಕೋಸ್ಕರನೇ ಏನೋ ನಾಟಕ ಮಾಡಿಕೊಂಡೇ ಬರ್ತಾ ಇದ್ದಾರೆ, ನನಗೆ ತುಂಬ ಕಷ್ಟ ಕೊಡ್ತಾ ಇದ್ದಾರೆ ಅಂತ ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡ ಸೃಜನ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಎಂಥ ಕೆಟ್ಟವನವನು ಅಂತ ಇಲ್ಲಿ ಸೃಜನ್ ಕೂಡ ನೊಂದುಕೊಂಡು ಸುಮ್ಮನೆ ಅಲ್ಲೇ ನಿಂತ್ಕೊಂಡಿರ್ತಾರೆ. ಆಗ ಸುಧಾ ಕಣ್ಣೀರು ಹಾಕ್ತಾರೆ, ನಾನು ಅವನೊಟ್ಟಿಗೆ ಯಾವುದೇ ಕಾರಣಕ್ಕೂ ಹೋಗಲ್ಲ, ಅವನು ತುಂಬ ಕೆಟ್ಟವನು ಅಷ್ಟೇ ಅಲ್ಲದೆ ನನ್ನ ಮಗು ಕೂಡ ತುಂಬ ಅವನು ನೋಡಿದರೆ ಹೆದರುತ್ತೆ, ಯಾಕಂದರೆ ಅವನು ಅಷ್ಟು ಹಿಂಸೆ ಕೊಡ್ತಾ ಇದ್ದಾನೆ, ಅದಕ್ಕೋಸ್ಕರ ಮಗು ಕೂಡ ತುಂಬ ಭಯ ಪಡ್ತಾ ಇರುತ್ತೆ ಅಂತ ಸುಧಾ ಹೇಳ್ತಾ, ಸುಧಾ ಹೇಳಿದ್ದನ್ನು ಕೇಳಿಸ್ಕೊಂಡು ಇಲ್ಲಿ ಭಾಗ್ಯಮ್ಮ ತುಂಬ ಬೇಜಾರಾಗಿ ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾರೆ. ಯಾಕಂದರೆ ಭಾಗ್ಯಮ್ಮನೂ ಕೂಡ ಅಲ್ಲೇ ಇರುವುದರಿಂದ ಈಗ ಭಾಗ್ಯಮ್ಮಂಗೆ ಎಲ್ಲ ಅರ್ಥ ಆಗ್ತಾ ಇರುತ್ತೆ, ಮಗಳು ಎಷ್ಟು ಕಷ್ಟ ಇರ್ತಾಳೆ ಅಂತ ತುಂಬ ಬೇಜಾರಾಗ್ತಾರೆ. ಆಗ ಗೌತಮ್ ಅದನ್ನು ಕೇಳಿಸ್ಕೊಂಡು, ನೋಡು ಸುಧಾ, ನೀನೇನು ಯೋಚನೆ ಮಾಡಬೇಡ, ಇದಕ್ಕೆ ಒಂದು ದಾರಿ ಹುಡುಕೋಣ, ನೀನು ಈ ರೀತಿ ಅಳ್ತಾ ಇರೋದು ನನಗೆ ಸರಿ ಅನಿಸ್ತಾ ಇಲ್ಲ ಅಂತ ಇಲ್ಲಿ ಗೌತಮ್ ಸಮಾಧಾನ ಮಾಡ್ತಾರೆ. ಆಗ ಇಲ್ಲಿ ಭೂಮಿಕನು ಕೂಡ ಇಲ್ಲಿ ಸುಧಾ, ನೋಡು ನೀನೇನು ಯೋಚನೆ ಮಾಡಬೇಡ, ಈ ರೀತಿ ತುಂಬ ಅಳ್ತಾ ಇರಬೇಡ, ನೋಡು ಮಗು ಕೂಡ ಮುಂದೆನೇ ಇದೆ, ಮಗುನ ಸಮಾಧಾನ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಇಲ್ಲಿ ಭೂಮಿಕಾ ಕೂಡ ಹೇಳ್ತಾ ಇರ್ತಾರೆ. ಈ ಕಡೆ ಇಲ್ಲಿ ಶಕುಂತಲಾ ಅಂತೂ ಇವ್ರದ್ದೆಲ್ಲ ಇದೇ ಆಯಿತು, ಒಂದಂದರೆ ಇನ್ನೊಂದಾಗ್ತಾ ಇದೆ, ಇವಳೊಬ್ಬಳು ಬಂದು ಇಲ್ಲಿ ಸೇರಿಕೊಂಡು ಎಲ್ಲ ಈ ಮನೆಯಲ್ಲಿ ಒಕ್ಕರಿಸ್ಕೊಂಡು ಬಿಟ್ರು. ಈ ಗೌತಮ್ ಮದುವೆನೇ ಆಗಲ್ಲ ಅಂದ್ಕೊಂಡೆ, ಅದು ಕೂಡ ಮನ್ಪಾಲಾಗೋಯಿತು. ಈ ಮನೆ ಆಸ್ತಿ ಕೂಡ ಎಲ್ಲ ನಮ್ಮದಾಗುತ್ತೆ ಅಂದ್ಕೊಂಡೆ, ಅದು ಕೂಡ ಹಾಳಾಗೋಯ್ತು. ಇವನಿಗೊಂದು ಮಗು ಆಗಿಬಿಟ್ಟಿದೆ, ಈಗ ಇನ್ನೊಂದು ಮಗುನೂ ಕೂಡ ಇದೆ, ಯಾವುದೇ ಕಾರಣಕ್ಕೂ ಆ ಮಗು ಇವನ ಕೈಗೆ ಸಿಗಬಾರ್ದು ಅಂತ ಇಲ್ಲಿ ಶಕುಂತಲಾ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾರೆ. ಮತ್ತು ಈ ಕಡೆ ಹೊರಗಡೆ ಇಲ್ಲಿ ಗೌತಮ್ಗೆ ನಿಜವಾಗ್ಲೂ ಸುಧಾನ ನೋಡಿಬಿಟ್ಟು ತುಂಬಾ ಬೇಜಾರಾಗಿರುತ್ತೆ. ಹಾಗಾಗಿ ಲಾಯರ್ನ ಮನೆ ಕರೆಸಿರ್ತಾರೆ. ಏನಾದರೂ ಮಾಡಬೇಕು, ನನಗೆ ಸುಧಾನ ನೋಡೋಕ್ಕೆ ಆಗ್ತಾ ಇಲ್ಲ, ಸುಧಾ ಕಣ್ಣೀರು ಹಾಕೋದನ್ನು ನೋಡೋಕ್ಕೆ ಆಗ್ತಾ ಇಲ್ಲ ಭೂಮಿಕಾ ಅವರೇ ಅಂತ ಇಲ್ಲಿ ಗೌತಮ್ ಹೇಳ್ತಾ ಇರ್ತಾರೆ. ಆಗ ಇಲ್ಲಿ ಲಾಯರ್ ಕೂಡ ಬಂದಿರ್ತಾರೆ. ಆನಂದ್, ಗೌತಮ್, ಭೂಮಿಕಾ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಗೌತಮ್ ಅವರು ನೋಡಿ ಭೂಮಿಕಾ, ಅವನು ಇಲ್ಲಿ ಸುಧಾಗೆ ಚಿತ್ರಹಿಂಸೆ ಕೊಟ್ಟಿದ್ದನ್ನು ನೆನೆಸ್ಕೊಂಡರೆ ನನಗೆ ಮೈಯೆಲ್ಲ ನಡುಕಾಗ್ತಾ ಇದೆ ನೋಡಿ, ಯಾವುದೇ ಕಾರಣಕ್ಕೂ ಆ ಮಗು ಮಾತ್ರ ಅವನ ಜೊತೆ ಬೆಳಿಲೇಬಾರ್ದು, ಆ ಕೆಟ್ಟ ನೀಚನ ಜೊತೆ ಆ ಮಗು ಬೆಳಿಲೇಬಾರ್ದು, ಅವರಿಂದ ದೂರನೇ ಇರಬೇಕು, ಇದಕ್ಕೊಂದು ದಾರಿ ಹುಡುಕಲೇಬೇಕು. ನೋಡಿ ಲಾಯರ್, ನೀವೇ ಏನಾದರೂ ಹೇಳಿ, ಏನು ಹೇಳ್ತೀರಾ ಹೇಳಿ, ಇದು ಹೇಗೆ ಸಾಧ್ಯ, ಇಲ್ಲಿ ಸುಧಾ ಮತ್ತೆ ಅವಳ ಗಂಡನ ದೂರ ಮಾಡಬೇಕು, ಸುಧಾ ಮತ್ತು ಅವಳ ಗಂಡನ ದೂರ ಮಾಡೋದು ಹೇಗೆ ಅಂತ ಇಲ್ಲಿ ಗೌತಮ್ ಕೇಳ್ತಾ ಇರ್ತಾರೆ. ಆಗ ಇಲ್ಲಿ ಲಾಯರ್ ಹೇಳ್ತಾರೆ, ನೋಡಿ, ಒಂದೇ ಒಂದು ಅವಕಾಶ ಇದೆ ಅಷ್ಟೇ, ಏನಂದರೆ ಲಚ್ಚಿ ಅಂದರೆ ಅವರ ಮಗಳು ಹೇಳೋ ಸ್ಟೇಟ್ಮೆಂಟ್ನಿಂದ ಖಂಡಿತವಾಗ್ಲೂ ಅಲ್ಲಿ ಕೋರ್ಟಲ್ಲಿ ನಿರ್ಧಾರ ಆಗುತ್ತೆ. ಅವಳ ಮಗಳು ಒಂದು ವೇಳೆ ನನಗೆ ಅಪ್ಪ ಬೇಡ, ನನಗೆ ಅಮ್ಮನೇ ಸಾಕು ಅಂದರೆ ಖಂಡಿತವಾಗ್ಲೂ ಅಲ್ಲೇ ಡೈವರ್ಸ್ ಆಗುತ್ತೆ, ಅವರಿಬ್ಬರು ಕೂಡ ದೂರ ಆಗಬಹುದು. ಇಲ್ಲ ಅಂದರೆ ಮಗು ನನಗೆ ಅಪ್ಪ ಬೇಕು ಅಂದರೆ ತುಂಬಾ ಕಷ್ಟ, ಅಪ್ಪ ಬೇಡ ಅಂತ ಹೇಳಿದರೆ ಅಲ್ಲೇ ಒಂದು ನಿರ್ಧಾರ ಆಗ್ಬೋದು ಅಂತ ಇಲ್ಲಿ ಲಾಯರ್ ಸಾಹೇಬರು ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಇಲ್ಲಿ ಗೌತಮ್ ನಿಜವಾಗ್ಲೂ ಇಲ್ಲ, ಆ ಪುಟ್ಟ ಖಂಡಿತವಾಗ್ಲೂ ಅಪ್ಪನ ಒಪ್ಪಲ್ಲ, ಯಾಕಂದರೆ ಅಪ್ಪನ ನೋಡಿದರೆ ಒಂಚೂರು ಒಂದು ದೂರ ಓಡೋಗ್ತಾಳೆ ಅಂತ ಇಲ್ಲಿ ಗೌತಮ್ ಹೇಳ್ತಾರೆ.
ಆಗ ಇಲ್ಲಿ ಭೂಮಿಕಾ ಅವರು ಗೌತಮ್ ಅವರೇ ಒಂದು ಮಾತು ಸುಧಾನು ಕೇಳಬಹುದಲ್ವಾ, ಸುಧಾನ ಏನು ಹೇಳ್ತಾರೆ ಕೇಳ್ಕೊಂಡೆ ಆಮೇಲೆ ನಿರ್ಧಾರ ಮಾಡೋಣ, ಈಗಲೇ ನಿರ್ಧಾರ ಮಾಡೋದು ಬೇಡ ಅನಿಸ್ತಾ ಇದೆ ಗೌತಮ್ ಅವರೇ ಅಂತ ಇಲ್ಲಿ ಭೂಮಿಕಾ ಹೇಳ್ತಾ ಇರ್ತಾರೆ. ಆಗ ಗೌತಮ್ ಅವರು ಏನು ಹೇಳ್ತಾ ಇದ್ದೀರಾ ಭೂಮಿಕಾ ಅವರೇ, ನೀವು ಇನ್ನು ನಿರ್ಧಾರ ಮಾಡೋದ ಸುಧಾನ ಹತ್ರ ಕೇಳೋದ ನೀವೇ ನೋಡಿದ್ರಲ್ವಾ, ಸುಧಾ ಯಾವ ರೀತಿ ಮಾತಾಡ್ತಿದ್ಲು, ಎಷ್ಟು ನೊಂದ್ಕೊಂಡು ಎಷ್ಟು ಕಣ್ಣೀರು ಹಾಕ್ತಾ ಅಲ್ಲಿ ಗಂಡನ ಬಗ್ಗೆ ಹೇಳಿದ್ದನ್ನು ನೀವು ಕೇಳಿಸ್ಕೊಂಡಿದ್ರಿ ಅಲ್ವಾ, ಮತ್ತು ಈ ರೀತಿ ಮಾತಾಡ್ತಾ ಇದ್ದೀರಲ್ಲ, ಖಂಡಿತವಾಗ್ಲೂ ಅವಳು ಒಪ್ಪಲ್ಲ, ಅವಳು ಯಾವುದೇ ಕಾರಣಕ್ಕೂ ಅವನು ಬೇಕು ಅಂತ ಹೇಳಲ್ಲ, ನನಗಂತೂ ಒಂದು ಸ್ವಲ್ಪನೂ ಇಷ್ಟ ಇಲ್ಲ, ಅವನು ನರ ರಾಕ್ಷಸ, ಬೇಡವೇ ಬೇಡ, ಇಲ್ಲಿ ಸುಧಾ ಮತ್ತು ಅವಳ ಗಂಡನ ದೂರ ಮಾಡೇ ಬಿಡೋಣ, ಅವರ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಗೌತಮ್ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಭೂಮಿಕಾಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಅಲ್ಲ ಗೌತಮ್ ಅವರೇ ಅಂತ ಹೇಳ್ತಾರೆ. ಆಗ ಆನಂದ್ ಕೂಡ ಅತ್ತಿಗೆ, ಇಲ್ಲ ಅತ್ತಿಗೆ, ಅವನು ತುಂಬ ಕೆಟ್ಟವನು ಅತ್ತಿಗೆ, ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ, ಆ ಮಗು ಕೂಡ ಒಂದು ದೂರನೇ ಹೊರಟು ಹೋಗಿಬಿಡುತ್ತೆ, ಅವನು ಎಷ್ಟು ನೀಚ ಅಂದರೆ ಅಲ್ಲಿ ಬಂದಾಗ ನಾನು ಅಬ್ಸರ್ವ್ ಮಾಡಿದ್ದೀನಿ, ಯಾವ ರೀತಿ ನಡ್ಕೊಳ್ತಾ ಇದ್ದಾಳೆ ಅಂದರೆ ಸುಧಾ ಅಷ್ಟು ನಡಗ್ತಾ ಇದ್ದಾಳೆ, ದಯವಿಟ್ಟು ಇದಕ್ಕೊಂದು ನಿರ್ಧಾರ ಮಾಡಲೇಬೇಕು ಗೌತಮ್. ಇಲ್ಲಿ ಸುಧಾನ ಕೇಳೋದಾದರೆ ಕೇಳ್ಬೋದು, ಆದರೆ ಸುಧಾ ಮಾತ್ರ ಉತ್ತರ ಕೊಡೋದು ಅಷ್ಟೇ ಅಂತ ಹೇಳ್ತಾರೆ. ಇಲ್ಲಿ ಆನಂದ್ ಕೂಡ ಆಗ ಗೌತಮ್ ಅವರು, ಹೌದು ಗೆಳೆಯ, ಇದಕ್ಕೆ ಇಲ್ಲಿಗೆ ಒಂದು ಫುಲ್ ಸ್ಟಾಪ್ ಇಡಲೇಬೇಕು ಅಂತ ಅಂದ್ಕೊತಾ ಇರ್ತಾರೆ. ಇಲ್ಲಿ ಸುಧಾ ಗಂಡ ಹೇಗೆ ಬರಲ್ಲ ಅಂತ ನಾನು ನೋಡೇ ಬಿಡ್ತೀನಿ, ನನ್ನ ಹತ್ರ ಒಂದು ಬಲವಾದ ಸಾಕ್ಷಿ ಇದೆ, ಆ ಸಾಕ್ಷಿ ಇಟ್ಕೊಂಡು ನಿಮ್ಮನ್ನು ಹೇಗೆ ಆಟಾಡಿಸ್ತೀನಿ, ನಿಮ್ಮ ಹತ್ರ ಹೇಗೆ ದುಡ್ಡು ವಸೂಲಿ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಇಲ್ಲಿ ನಟರಾಜ್ ಹೇಳ್ತಾರೆ. ಆ ಸಾಕ್ಷಿ ಏನು ಅಂತ ಮುಂದಿನ ವಿಡಿಯೋದಲ್ಲಿ ನಾವು ಕಾದು ನೋಡಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್.